ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ತಮ್ಮ ಹತ್ರ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಪ್ಲೇಸ್ ಯಾವುದು ಅಂದರೆ ನೀವು ಯಾವ ಊರಿಂದ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನಮ್ಮ ವಿಡಿಯೋ ಬಗ್ಗೆ ನಿಮಗೇನಾದ್ರು ಅನಿಸಿಕೆಗಳನ್ನ ಹೇಳ್ಬೇಕಂತ ಅನಿಸಿದರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು, ಓಕೆನಾ. ಸೊ ಜಸ್ಟ್ ಇದು ನನ್ನ ಒಂದು ಕ್ಯೂರಿಯಾಸಿಟಿ ಪರ್ಪಸ್ಗೋಸ್ಕರ ಅಷ್ಟೇ, ಓಕೆನಾ. ಸೊ ಬೇರೆ ಏನಿಲ್ಲ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಒಂದು ಮಾತಿನ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಅಂದರೆ, ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವು ಕೂಡ ಶಿರಬಾಗುತ್ತದೆ. ಹೌದಲ್ವ ಸ್ನೇಹಿತರೆ? ಮೇಯ್ನಾಗಿ ನೀವು ಜೀವನದಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೀರಾ, ಸೊ ಇಲ್ಲ ಅದು ನನ್ನ ಕೈಲಿ ಆಗೋದೇ ಇಲ್ಲ ಅಥವಾ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಹಿಂದೆ ಬರೋದಕ್ಕಿಂತ ಅದಕ್ಕೆ ಆದಷ್ಟು ನೀವು ಪ್ರಯತ್ನ ಪಡೋದನ್ನು ನಿಲ್ಲಿಸಬಾರ್ದು ಸ್ನೇಹಿತರೆ. ನೀವು ಪ್ರಯತ್ನ ಪಡ್ತಾ ಇದ್ದರೆ ಇವತ್ತಲ್ಲ ನಾಳೆ ಅದು ಹಾಗೆ ಆಗುತ್ತೆ. ಸೊ ಅದು ಎಷ್ಟೇ ನಿಮ್ಮ ಹಣೆ ಬರ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ನಿಮ್ಮ ಪ್ರಯತ್ನಕ್ಕೆ ಭಗವಂತ ಒಂದು ಪ್ರತಿಫಲ ಅನ್ನೋದನ್ನು ಕೊಡ್ತಾನೆ. ಆದರೆ ಮೇಯ್ನಾಗಿ ಬೇಕಿರೋದು ತಾಳ್ಮೆ ಹಾಗೆ ಆತ್ಮವಿಶ್ವಾಸ. ಇದೆರಡೂ ಕೂಡ ನಮ್ಮಲ್ಲಿದ್ದಾಗ ಖಂಡಿತವಾಗ್ಲೂ ಕೂಡ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಪ್ರಯತ್ನದಿಂದ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಹಾಗೆ ನಮ್ಮ ಪ್ರಯತ್ನ ಎಷ್ಟು ಗಟ್ಟಿ ಇರುತ್ತೆ ಅಲ್ವಾ, ನಮ್ಮ ಗುರಿ ಮುಟ್ಟುವ ದಾರಿ ಕೂಡ ಅಷ್ಟೇ ಗಟ್ಟಿ ಮಾಡ್ತಾನೆ ಪರಮಾತ್ಮ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ನಿಮ್ಮದು ಗುರಿ ಚಿಕ್ಕದಿರಲಿ ದೊಡ್ಡದಿರಲಿ, ಪ್ರಯತ್ನನ ಮಾತ್ರ ನಿಲ್ಸಕ್ಕೆ ಹೋಗಬೇಡಿ. ಇವಾಗ ಫಸ್ಟ್ ಟೈಮ್ ಏನೋ ಮಾಡ್ತಾ ಇದ್ದೀರಾ, ಇಷ್ಟೋ ಪ್ರಯತ್ನ ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ ಆ ಒಂದು ಗುರಿ ತಲುಪೋದಕ್ಕೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ ಅಂತ. ಆದರೂ ಕೂಡ ಅಂಥ ಸಮಯದಲ್ಲಿ ಕೆಲವೊಮ್ಮೆ ನಮ್ಮ ಕೈ ಮೀರಿ ನಮ್ಮ ಗುರಿ ತಲುಪೋಕ್ಕೆ ಆಗದೆ ಕೂಡ ಪರಿಸ್ಥಿತಿಗಳು ಉಂಟಾಗಬಹುದು. ಹಾಗಂತ ಹೇಳಿ ಅದರಿಂದ ಹಿಂದೆ ಸರಿಯೋದು ಬೇಡ ಸ್ನೇಹಿತರೆ. ಮತ್ತೆ ಅದಕ್ಕೆ ಪ್ರಯತ್ನ ಪಡ್ತಾ ಇರೋಣ ಅಲ್ವಾ. ಇವತ್ತು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಆದರೂ ಸಿಗಬಹುದು. ಆದರೆ ಮೇಯ್ನಾಗಿ ಬೇಕಾಗಿರೋದು ನಮ್ಮಲ್ಲಿ ನಮಗಿರಬೇಕಾದಂತಹ ಆತ್ಮವಿಶ್ವಾಸ. ಅದು ನಮ್ಮಲ್ಲಿದ್ದರೆ ಸಾಕು. ಖಂಡಿತವಾಗ್ಲೂ ನಮ್ಮಲ್ಲಿ ಧೈರ್ಯ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ನಾವು ಮಾಡುವಂತಹ ಪ್ರಯತ್ನಗಳು ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಯಾಕೆ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನ ಪ್ರಯತ್ನನೇ ಪಡೆದೆ ನನ್ನ ಕೈಲಿ ಆಗಲ್ಲ, ನಾನೇನೂ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಬೇಡದೇ ಇರುವಂತಹ ರೀಸನ್ಸ್ಗಳನ್ನು ಕೊಡ್ತಾ ಕೂರ್ತೀವಿ. ನೀವು ರೀಸನ್ಸನ್ನು ಬೇರೆಯವರಿಗೆ ಕೊಡ್ತಾ ಇಲ್ಲ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಬರೋಕ್ಕೆ ನೀವು ಕಾರಣನ ಹುಡುಕ್ತಾ ಇದ್ದೀರಾ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಯಾವತ್ತೂ ಕಾರಣಗಳನ್ನು ಕೊಡೋಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.